ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3 ವೇರಿಯೇಬಲ್ ಕೆ ಮ್ಯಾಪ್ಸ್ ಅನ್ನ ಈ ರೀತಿ ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಟ್ಟಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಒಂದು, ಅವುಗಳ ಇಂಡೆಕ್ಸ್ ವ್ಯಾಲ್ಯೂಗಳನ್ನ ಕೊಟ್ಟಿರ್ತಾರೆ ಸಾಲ್ವ್ ಮಾಡೋದಕ್ಕೆ, ಇಲ್ಲ ಅಂತಂದ್ರೆ ಈ ರೀತಿ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇಂಡೆಕ್ಸ್ ಗಳಿದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ರೀತಿ ಎಕ್ಸ್ಪ್ರೆಷನ್ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಹೆಸರು ಹೇಳೋ ಅಂದ್ರೆ 3 ವೇರಿಯೇಬಲ್ ಕೆ ಮ್ಯಾಪ್. ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ವೇರಿಯೇಬಲ್ ಎ, ಎರಡನೇ ವೇರಿಯೇಬಲ್ ಬಿ, ಮೂರನೇ ವೇರಿಯೇಬಲ್ ಸಿ. ಮತ್ತಿನ್ಯಾವುದಾದ್ರೂ ವೇರಿಯೇಬಲ್ ಇದೆಯಾ ಇದರಲ್ಲಿ? ಇಲ್ಲ. ಸೊ ದಿಸ್ ಈಸ್ ದ 3 ವೇರಿಯೇಬಲ್ ಕೆ ಮ್ಯಾಪ್. ಈಗ ನಾನು 3 ವೇರಿಯೇಬಲ್ ಕೆ ಮ್ಯಾಪ್ ಅನ್ನ ಡಿಸೈನ್ ಮಾಡ್ತೀನಿ. ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಆ ಪೊಸಿಷನ್ ಅಲ್ಲಿ ಅದನ್ನು ತೊಗೊಂಡಿದ್ದು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈಗ 3 ವೇರಿಯೇಬಲ್ ಕೆ ಮ್ಯಾಪ್ ಅಲ್ವಾ. ಮೊದಲನೇ ವೇರಿಯೇಬಲ್ ಅನ್ನ ಈ ಕಡೆ ತಗೊಳ್ತೀನಿ, ಇನ್ನ ಉಳಿದಿರುವಂತ 2 ವೇರಿಯೇಬಲ್ಗಳನ್ನ ಆ ಕಡೆ. ಸೊ ಮೊದಲನೇ ವೇರಿಯೇಬಲ್ ಲೆಫ್ಟ್ ಹ್ಯಾಂಡ್ ಸೈಡು, ಇನ್ನ ಉಳಿದಿರುವಂತ 2 ವೇರಿಯೇಬಲ್ ಆ ಕಡೆ. ನೀವು ಯಾವ್ದಾದ್ರೂ ತಗೋಬಹುದು. ಬಿ ಇಲ್ಲಿ ತಗೊಂಡು ಎ ಸಿ ಆ ಕಡೆ ತಗೋಬಹುದು, ಇಲ್ಲ ಸಿ ಇಲ್ಲಿ ತಗೊಂಡು ಎ ಮತ್ತೆ ಬಿ ಅನ್ನ ಆ ಕಡೆ ತಗೋಬಹುದು. ಯಾವ ರೀತಿನಾದ್ರೂ ನಡೆಯುತ್ತೆ. ಈಗ ಎ ಇದೆ ಅಂದ್ರೆ ಏನು? ಕೇವಲ ಒಂದೇ ಒಂದು ಇನ್ಪುಟ್ ಇದೆ. ಒಂದು ಇನ್ಪುಟ್ ಇದ್ರೆ ಬೈನರಿ ನಂಬರ್ಸ್ ಅಲ್ಲಿ ಪಾಸಿಬಲ್ ಕಾಂಬಿನೇಷನ್ ಆಫ್ ಇನ್ಪುಟ್ ಏನಾಗುತ್ತೆ? 0 ಅಥವಾ 1. ಸರಿನಾ? ಈಗ ನನ್ನ ಹತ್ರ ಈ ಕಡೆ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? 2 ಇನ್ಪುಟ್ಗಳಿವೆ. 2 ಇನ್ಪುಟ್ ಇದ್ರೆ ಪಾಸಿಬಲ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಏನಾಗುತ್ತೆ? 0 0 0 1 1 0 1 1. ನೋಡಿ, ನಾನೇನ್ ಮಾಡಿದೆ? 0 0 0 1 ಈ ಒಂದು ಸ್ಪೇಸ್ ಅನ್ನ ಸ್ಕಿಪ್ ಮಾಡಿ 1 0 ಇಲ್ಲಿ ಬರ್ದು 1 1 ಅನ್ನ ಅಲ್ಲಿ ಬರ್ದಿದ್ದೀನಿ. ಸೊ ಇದು ನೆನಪಿರಲಿ. 3 ವೇರಿಯೇಬಲ್ ಕೆ ಮ್ಯಾಪ್ ಬರೀಬೇಕಾದ್ರೆ 0 0 0 1 1 0 ಆಮೇಲೆ 1 1. ನೋಡಿ, ನಾನು 8 ಬಾಕ್ಸಸ್ ಗಳನ್ನ ತಗೊಂಡಿದ್ದೀನಿ. ಯಾಕೆ 8 ಬಾಕ್ಸಸ್ ಅನ್ನೇ ತಗೋಬೇಕು? ನೋಡಿ, 2 ಪವರ್ಸ್ ಅಲ್ಲಿ ನಾವು ಈಕ್ವೇಟ್ ಮಾಡ್ತಾ ಹೋಗ್ತೀವಿ ಕೆ ಮ್ಯಾಪ್ಸ್ ಅಲ್ಲಿ. ಇದು 3 ವೇರಿಯೇಬಲ್ ಕೆ ಮ್ಯಾಪ್ ಆಗಿರೋದ್ರಿಂದ 2 ಪವರ್ 3 ಸ್ಪೇಸಸ್ ಗಳು ನನಗೆ ಬೇಕಾಗುತ್ತೆ. 2 ಪವರ್ 3 ಅಂದ್ರೆ ಏನು? 2 2s are 4, 4 2s are 8. ಸೊ 8 ಬಾಕ್ಸಸ್ ಅಂದ್ರೆ 8 ಎಲಿಮೆಂಟ್ಸ್ ಅನ್ನ ಕೂರಿಸುವಷ್ಟು ಜಾಗ ನನಗೆ ಬೇಕು. 0 ಇಂದ ಇಂಡೆಕ್ಸಿಂಗ್ ಅನ್ನ ಶುರು ಮಾಡೋಣ. 0 1. ನೋಡಿ, ನಾನು 0 1 ಆದ್ಮೇಲೆ ಈ ಕಡೆ ಹೋಗಿದ್ದೆ ಅಲ್ವಾ. ಸೊ 2 3 4 5 6 7. ಸೊ ಇಷ್ಟಾಯ್ತು. ಈಗ ಏನ್ ಮಾಡ್ತೀನಿ ನೋಡಿ, ಮೊದಲನೇ ಕ್ವಶನ್ ಅನ್ನ ತಗೊಳ್ಳೋಣ. ಎ ಬಾರ್ ಬಿ ಸಿ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್. ಇದನ್ನ ನೀವು ಈಸಿ ಆಗಬೇಕು ಅಂತ ಅಂದ್ರೆ 0 1s ಗೆ ಕನ್ವರ್ಟ್ ಮಾಡಿ. ಅಂದ್ರೆ ಯಾವ ವೇರಿಯೇಬಲ್ ಮೇಲೆ ಬಾರ್ ಇರುತ್ತೆ ಅದು 0, ಯಾವ ವೇರಿಯೇಬಲ್ ಗೆ ಬಾರ್ ಇರಲ್ಲ ಅದೇ ರೀತಿ ಇರುತ್ತೆ ವೇರಿಯೇಬಲ್, ಅದಕ್ಕೆ 1. ನೋಡಿ, ಇಲ್ಲಿ ಎ ಬಾರ್ ಇದೆ, ಸೊ 0, ಬಿ ಇದೆ 1, ಸಿ ಬಾರ್ ಇದೆ 0, ಎ ಬಾರ್ ಇದೆ 0, ಬಿ ಬಾರ್ ಇದೆ 0, ಸಿ ಬಾರ್ 0, ಎ ಬಿ ಸಿ ಬಾರ್, ಎ ಬಿ ಬಾರ್ ಸಿ ಬಾರ್, ಈ ರೀತಿ. ಸೊ ಇವಾಗ ಏನ್ ಮಾಡಿದ್ವಿ? ಬೈನರಿ ಡಿಜಿಟ್ಸ್ಗೆ ಕನ್ವರ್ಟ್ ಮಾಡ್ತಾ ಹೋದ್ವಿ. ಬೈನರಿ ಡಿಜಿಟ್ಸ್ ಅಂದ್ರೇನು? 0 ಮತ್ತೆ 1. ಇಲ್ಲಿರುವಂತ ಎಕ್ಸ್ಪ್ರೆಷನ್ ಗಳನ್ನ ನಾನು ಕೆ ಮ್ಯಾಪ್ ಗೆ ಫಿಲ್ ಮಾಡ್ಬೇಕಾದ್ರೆ ಯಾವ ಎಕ್ಸ್ಪ್ರೆಷನ್ ಇದೆ ಆ ಇಂಡೆಕ್ಸ್ ವ್ಯಾಲ್ಯೂಗೆ 1 ಹಾಕ್ತೀನಿ, ಇನ್ನು ಉಳಿದಿರೋದಕ್ಕೆಲ್ಲ 0. ನೋಡಿ, ಇವಾಗ ಎ ಬಾರ್ ಬಿ ಸಿ ಬಾರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಎ ವ್ಯಾಲ್ಯೂ ಏನಿದೆ? 0. ಇದನ್ನು ಎ ಬಾರ್ ಬಿ ಸಿ ಬಾರ್ ಅನ್ನ ಬಿಡಿ. ಇವಾಗ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ಎ ವ್ಯಾಲ್ಯೂ 0 ಇರೋದಲ್ಲಿ ಇಲ್ಲಿ. ಸೊ ಈ ಒಂದು ರೋ ಅನ್ನ ನೋಡಬೇಕು. ಬಿ ವ್ಯಾಲ್ಯೂ 1 ಇರಬೇಕು, ಸಿ ವ್ಯಾಲ್ಯೂ 0 ಆಗಿರಬೇಕು. ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ಸೊ ಇಲ್ಲಿಗೆ 1 ಅನ್ನ ಹಾಕ್ತೀನಿ. ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ನೆಕ್ಸ್ಟ್ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0, ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0. ಸೊ ಇಲ್ಲಿಗೆ 1 ಅನ್ನ ಹಾಕಬೇಕು. ನೆಕ್ಸ್ಟ್ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 1 ಮತ್ತೆ ಸಿ ವ್ಯಾಲ್ಯೂ 0 ಏನಿದೆ ಇಲ್ಲಿದೆ. ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0, ಆ ರೀತಿ. ನೆಕ್ಸ್ಟ್ ಎ ವ್ಯಾಲ್ಯೂ 1, ಬಿ ಸಿ ಬಾರ್. ಸೊ ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ 0 ಇದೆ. ಈಗ ನಾನು ಗ್ರೂಪಿಂಗ್ ಅನ್ನ ಮಾಡಬೇಕು. ಸೊ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಗಳನ್ನ ನಾನು ಫಿಲ್ ಮಾಡಿದ್ದೀನಿ. ಸೊ ಫಿಲ್ ಮಾಡಾದ್ಮೇಲೆ ಇನ್ನು ಉಳಿದಿರೋದಕ್ಕೆಲ್ಲ 0 ಗಳನ್ನ ಹಾಕ್ತಾ ಬರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಗ್ರೂಪಿಂಗ್ ಅನ್ನ ಮಾಡಬೇಕು. ಸೊ ಗ್ರೂಪಿಂಗ್ ಅನ್ನ ನಾನು ಯಾವ ರೀತಿ ಮಾಡಬೇಕು ಅಂತಂದ್ರೆ 2 ಪವರ್ಸ್ ಅಲ್ಲಿ ಮಾಡಬೇಕು. ಸೊ 2 ಪವರ್ 0 ಏನಾಗುತ್ತೆ? 2 ಪವರ್ 0 ವಿಲ್ ಬಿ 1.
2 power 1 will be 2, 2 power 2 will be 4, 2 power 3 will be 8. ಈ ರೀತಿ 2 ಪವರ್ಸ್ ಅಲ್ಲಿ ನಾನು ಗ್ರೂಪ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಒಂದ್ರದ್ದು ಒಂದು ಗ್ರೂಪ್ ಮಾಡ್ಬೋದು, ಎರಡರದ್ದು ಒಂದು ಗ್ರೂಪ್ ಮಾಡ್ಬೋದು, ನಾಲ್ಕರದ್ದು ಒಂದು ಗ್ರೂಪ್ ಮಾಡ್ಬೋದು, ಎಂಟರದ್ದು ಒಂದು ಗ್ರೂಪ್ ಮಾಡ್ಬೋದು, ಆ ರೀತಿ. ಸೊ ನೋಡಿ, ಇವಾಗ ಒನ್ ಯಾವ ಇಂಡೆಕ್ಸ್ ಗಳಲ್ಲಿ 1 ಇರುತ್ತೆ ಅವುಗಳನ್ನ ಮಾತ್ರ ನಾನು ಗ್ರೂಪ್ ಅಲ್ಲಿ ಸೇರಿಸಬೇಕು, 0 ಅನ್ನ ನಾನು ಗ್ರೂಪ್ಗೆ ಸೇರಿಸಂಗಿಲ್ಲ. ಮತ್ತೆ ಗ್ರೂಪ್ ಅನ್ನ ಮಾಡ್ಬೇಕಾದ್ರೆ ಎರಡು ಕಂಡೀಷನ್ ಅನ್ನ ನೀವು ನೆನ್ಪಿಟ್ಕೊಂತೀರಿ. ಒಂದು, ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ನ ಒಂದು ಗ್ರೂಪ್ಗೆ ಹಾಕ್ಬೇಕು. ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ನ ಒಂದು ಗ್ರೂಪ್ಗೆ ಸೇರಿಸೋದಕ್ಕೆ ಟ್ರೈ ಮಾಡಬೇಕು. ಅದರ ಜೊತೆ ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮಿನಿಮಮ್ ನಂಬರ್ ಆಫ್ ಗ್ರೂಪ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್, ಮ್ಯಾಕ್ಸಿಮಮ್ ಮೆಂಬರ್ಸ್ ಇನ್ ಎ ಗ್ರೂಪ್. ಈ ರೀತಿ ನೀವು ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಈಗ ಪಾಸಿಬಲ್ ಸಿನಾರಿಯೋಸ್ ಅನ್ನ ನೋಡಿ. ನಾನೇನಾದ್ರೂ ಇದನ್ನ ಒಂದು ಸಪರೇಟ್ ಗ್ರೂಪ್, ಇದನ್ನ ಒಂದು ಸಪರೇಟ್ ಗ್ರೂಪ್, ಇದನ್ನ ಒಂದು ಸಪರೇಟ್ ಗ್ರೂಪ್, ಇದನ್ನ ಒಂದು ಸಪರೇಟ್ ಗ್ರೂಪ್ ಮಾಡೋದ್ರೆ ಏನಾಯ್ತು, 4 ಗ್ರೂಪ್ಗಳು ಆದಂಗಾಯ್ತು. ಸೊ ನನಗೆ ಬೇಡ, ಯಾಕೆ, ನಾನು ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಪಾಸಿಬಲ್ ಕಂಡೀಷನ್ ಏನು, 2. ಸೊ ಎರಡರದ್ದು ಒಂದು ಗ್ರೂಪ್ ಮಾಡ್ಬೋದು. ಸೊ ಇವರಿಬ್ರನ್ನ ನಾನು ಗ್ರೂಪ್ ಮಾಡ್ಬೋದು, ಇವರಿಬ್ರನ್ನ ನಾನು ಗ್ರೂಪ್ ಮಾಡ್ಬೋದು. ಯಾಕೆ ಅಂತಂದ್ರೆ ನೋಡಿ, ಮೇಲ್ಗಡೆ ಇರುವಂತ ಎಲಿಮೆಂಟ್ ಜೊತೆ ಗ್ರೂಪ್ ಮಾಡ್ಬೋದು, ಎಡಗಡೆ ಇರುವಂತ ಎಲಿಮೆಂಟ್ ಜೊತೆ, ಬಲಗಡೆ ಇರುವಂತ ಎಲಿಮೆಂಟ್ ಜೊತೆ, ಕೆಳಗಡೆ ಇರುವಂತ ಎಲಿಮೆಂಟ್ ಜೊತೆ ನಾನು ಗ್ರೂಪ್ ಮಾಡ್ಬೋದು. ಡಯಾಗ್ನಲ್ ಅಲ್ಲಿ ಇರುವಂತ ಎಲಿಮೆಂಟ್ ಜೊತೆ ನಾನು ಗ್ರೂಪ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ 1 ಇದೆ, ಇಲ್ಲಿ 1 ಇದ್ದಿದ್ರೆ ನಾವು ಇವರಿಬ್ರನ್ನ ಗ್ರೂಪ್ ಮಾಡಂಗಿಲ್ಲ. ಯಾಕೆ, ಡಯಾಗ್ನಲ್ ಅಲ್ಲಿ ಇದ್ರು. ಡಯಾಗ್ನಲ್ ಅಲ್ಲಿ ಇದ್ರೆ ನಾವು ಗ್ರೂಪ್ ಮಾಡಂಗಿಲ್ಲ. ಮೇಲೆ, ಕೆಳಗಡೆ, ಎಡಗಡೆ, ಬಲಗಡೆ ಇದ್ರೆ ನಾವು ಗ್ರೂಪ್ ಮಾಡ್ಬೋದು. ನೋಡಿ, ಇದರ ಮೇಲೆ ಇದ್ದಿತ್ತು, ಇದರ ಮೇಲೆ ಇದ್ದಿತ್ತು, ಸೊ ಗ್ರೂಪ್ ಮಾಡಿದ್ದೀನಿ ಇವಾಗ. ಸೊ ಇದರ ಪರ್ಸ್ಪೆಕ್ಟಿವ್ ತಂದ್ರೆ ಇದ್ರ ಕೆಳಗಡೆ ಇತ್ತು, ಇದ್ರ ಕೆಳಗಡೆ ಇತ್ತು. ಈಗ ನಾನು ಎಷ್ಟು ಗ್ರೂಪ್ ಆದಂಗ ಆಯ್ತಪ್ಪ, 2 ಗ್ರೂಪ್ ಆದಂಗ ಆಯ್ತು. ಒಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಇಬ್ಬಿಬ್ರು ಇದ್ದಾರೆ. ಇವಾಗ ಇನ್ನು ಏನಾದ್ರೂ ಮಿನಿಮೈಸ್ ಮಾಡ್ಬೋದಾ, 4 ಜನದ್ದು ಒಂದು ಗ್ರೂಪ್ ಮಾಡ್ಬೋದಾ ಅಂತ ನೋಡ್ತೀವಿ. ನೋಡಿ, ಇವಾಗ ಇದೊಂದೊಂದು ಪೇಪರ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದರಷ್ಟು ಕೂಡ ಒಂದು ಪೇಪರ್. ಈಗ ನಾನು ಇದನ್ನ ಈ ರೀತಿ ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ನಾನು ಕ್ಲೋಸ್ ಮಾಡಿದ್ರೆ ಏನಾಯ್ತು, ಈ ತುದಿ ಮತ್ತೆ ಈ ತುದಿ ಟಚ್ ಆಯ್ತಲ್ವಾ, ಈ ತುದಿ ಟಚ್ ಆಯ್ತಲ್ವಾ. ಸೊ ಏನಾಯ್ತು, ಎರಡು ಕೂಡ ಅಕ್ಕಪಕ್ಕದಲ್ಲಿ ಇದ್ದಂಗೆ ಆಯ್ತು, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಇದ್ದಂಗೆ ಆಯ್ತು. ಸೊ ಇವಾಗ ನಾನೇನ್ ಮಾಡ್ಬೋದು, ಈ 2 ಎಲಿಮೆಂಟ್ಗಳು ಮತ್ತೆ ಈ 2 ಎಲಿಮೆಂಟ್ಗಳು, ಸೊ ಅಷ್ಟನ್ನು ಸೇರಿಸಿ ಕೂಡಿಸಿದಾಗ ಏನಾಯ್ತು, 4 ಜನದ್ದು ಕೂಡ ಒಂದೇ ಗ್ರೂಪ್ ಆಯ್ತು. 4 ಜನದ್ದು ಕೂಡ ಒಂದೇ ಗ್ರೂಪ್ ಆಯ್ತು. ಸೊ ಇವಾಗ ಮಿನಿಮಮ್ ನಂಬರ್ ಆಫ್ ಗ್ರೂಪ್ ಎಷ್ಟು ಗ್ರೂಪ್ ಆಯ್ತು, ಕೇವಲ ಒಂದೇ ಗ್ರೂಪ್. ಒಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, 4 ಜನ. 4 ಮೆಂಬರ್ಸ್ ಒಂದೇ ಗ್ರೂಪ್ ಅಲ್ಲಿ ಹಾಕಿದ್ವಿ. ಇವಾಗ ಇದರ ಸಿಂಪ್ಲಿಫೈಡ್ ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಹೇಳ್ಕೊಟ್ಟಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈಕ್ವೇಶನ್ ಯಾವ ರೀತಿ ಬರೆಯೋದು, ಸೊ ಈಕ್ವೇಶನ್ ಬರಿಬೇಕಾದ್ರೆ ಕಾನ್ಸ್ಟೆಂಟ್ ಅನ್ನೋ ಒಂದು ವರ್ಡ್ ಅನ್ನ ನೆನಪಿಟ್ಕೊಂಡಿರ್ಬೇಕು. ಏನು, ಕಾನ್ಸ್ಟೆಂಟ್. ನೋಡಿ, ಇವಾಗ 1 1 1 1 ಈ 4 ಮೆಂಬರ್ಸ್ ಗಳ ಎಡಗಡೆ ಸೈಡ್ ಅನ್ನ ನೋಡಿ. 4 ಮೆಂಬರ್ ಗಳ ಎಡಗಡೆ ಸೈಡ್ ಅಲ್ಲಿ ಏನಿದೆ, ಎ ವ್ಯಾಲ್ಯೂ 0, ಎ ವ್ಯಾಲ್ಯೂ 1. ಸೊ ಎ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ 0 ಇದೆ, ಇವರಿಬ್ಬರಿಗೆ ಎ ವ್ಯಾಲ್ಯೂ 0, ಇವರಿಬ್ಬರಿಗೆ ಎ ವ್ಯಾಲ್ಯೂ 1. ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಇಬ್ಬರಿಗೆ 0 ಇದೆ, ಇಬ್ಬರಿಗೆ 1 ಇದೆ. ಸೊ ನನಗೇನು, 4 ಜನಕ್ಕೂ ಕೂಡ ಕಾನ್ಸ್ಟೆಂಟ್ ಇರಬೇಕಂದ್ರೆ ಸೇಮ್ ಇರಬೇಕು. ಅವಾಗ ಮಾತ್ರ ನಾನು ಆ ಒಂದು ವೇರಿಯೇಬಲ್ ಅನ್ನ ಈಕ್ವೇಶನ್ ಅಲ್ಲಿ ತಗೊಂತೀನಿ. ಈಗ ಎ ವ್ಯಾಲ್ಯೂ 0 ಇದೆ ಇಬ್ಬರಿಗೆ, ಎ ವ್ಯಾಲ್ಯೂ 1 ಇದೆ ಇಬ್ಬರಿಗೆ. ಸೊ ವೇರಿ ಆಗ್ತಾ ಇದೆ. ವೇರಿ ಆಗ್ತಾ ಇದ್ರೆ ನಾನು ಈಕ್ವೇಶನ್ ಅಲ್ಲಿ ತಗೊಳ್ಳಂಗಿಲ್ಲ, ಎ ಅನ್ನ ನಾನು ಈಕ್ವೇಶನ್ ಅಲ್ಲಿ ತಗೊಳ್ಳಲ್ಲ. ಈಗ ಈ 4 ಜನಕ್ಕೂ ಕೂಡ ಬಿ ಮತ್ತೆ ಸಿ ವ್ಯಾಲ್ಯೂನ ನೋಡಿ. ಇವರಿಬ್ಬರಿಗೆ ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0. ಇವರಿಬ್ಬರಿಗೆ ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ನೋಡಿ, ಈ 4 ಜನಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಬಿ ವ್ಯಾಲ್ಯೂ 0 ಇದೆ ಇಲ್ಲಿ ಇವರಿಬ್ಬರಿಗೆ, ಬಿ ವ್ಯಾಲ್ಯೂ 1 ಇದೆ ಇವರಿಬ್ಬರಿಗೆ. ಸೊ ಇವಾಗ ಏನಾಯ್ತು, ಬಿ ವ್ಯಾಲ್ಯೂ ವೇರಿ ಆಗ್ತಾ ಇದೆ. ಇಬ್ಬರಿಗೆ 0 ಇದೆ, ಇಬ್ಬರಿಗೆ 1 ಇದೆ. ಸೊ ನಾನು ತಗೊಳಂಗಿಲ್ಲ. ನೆಕ್ಸ್ಟ್ ಸಿ ವ್ಯಾಲ್ಯೂನ ನೋಡಿ. ಇವರಿಬ್ಬರಿಗೂ ಕೂಡ ಸಿ ವ್ಯಾಲ್ಯೂ 0, ಇವರಿಬ್ಬರಿಗೂ ಕೂಡ ಸಿ ವ್ಯಾಲ್ಯೂ 0. ಸೊ ಕಾನ್ಸ್ಟೆಂಟ್ ಇದೆ. 4 ಜನಕ್ಕೂ ಕೂಡ ಸಿ ವ್ಯಾಲ್ಯೂ ಏನಿದೆ, 0. ಸೊ ನಾನು ಸಿ ಅನ್ನ ತಗೋಬಹುದು. 0 ಆಗಿರೋದ್ರಿಂದ ಸಿ ಬಾರ್. ಸೊ ಇದು ಫೈನಲ್ ಈಕ್ವೇಶನ್. ಸೊ ಏನ್ ಮಾಡಬೇಕು, ಕಾನ್ಸ್ಟೆಂಟ್ ಮಾತ್ರ ತಗೋಬೇಕು. 4 ಜನದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದಾಗ ಎ ವ್ಯಾಲ್ಯೂ ಇಬ್ಬರಿಗೆ 0, ಇಬ್ಬರಿಗೆ 1 ಇತ್ತು. 4 ಜನಕ್ಕೂ ಕೂಡ ಸೇಮ್ ಇದ್ರೆ ಮಾತ್ರ ನಾನು ಈಕ್ವೇಶನ್ ಅಲ್ಲಿ ಆ ಒಂದು ವೇರಿಯೇಬಲ್ ಅನ್ನ ತಗೋದಿತ್ತು. ಸೊ ಎ ತಗೊಂಡಿಲ್ಲ. ಬಿ ವ್ಯಾಲ್ಯೂ ಇವರಿಬ್ಬರಿಗೆ 0, ಇವರಿಬ್ಬರಿಗೆ 1 ಇತ್ತು, ಅದು ಕೂಡ ವೇರಿ ಆಯ್ತು, ತಗೊಂಡಿಲ್ಲ. ಸಿ ವ್ಯಾಲ್ಯೂ ಇವರಿಬ್ಬರಿಗೆ 0, ಇವರಿಬ್ಬರಿಗೂ ಕೂಡ 0, 4 ಜನಕ್ಕೂ ಕೂಡ ಸಿ ವ್ಯಾಲ್ಯೂ 0 ಇತ್ತು. ಸೊ 0 ಆಗಿರೋದ್ರಿಂದ ಸಿ ಬಾರ್ ತಗೊಂಡು ಈಕ್ವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಎರಡನೇ ಪ್ರಾಬ್ಲಮ್ ಅನ್ನ ನೋಡೋಣ. ಫಸ್ಟ್ ಅದನ್ನ ಬೈನರಿ ಕನ್ವರ್ಟ್ ಮಾಡ್ಕೊಳ್ಳಿ. ಬಾರ್ ಇದ್ರೆ 0,
ಮಾಮೂಲಿ ವೇರಿಯೇಬಲ್ ಇದ್ರೆ 1, ಎ ಬಾರ್ ಇದೆ ಸೊ 0, ಬಿ ಬಾರ್ ಇದೆ 0, ಸಿ ಬಾರ್ ಇದೆ 0, ಎ ಬಾರ್ 0, ಬಿ ಇದೆ 1, ಸಿ ಬಾರ್ ಇದೆ 0, 0 1 1 1 1 0. ಸೊ ಇವಾಗ ನೋಡಿ ಈ ಕೊಟ್ಟಿರುವಂತಹ ಈ ಎಕ್ಸ್ಪ್ರೆಷನ್ಗಳನ್ನ ನಾನು ಕೆ ಮ್ಯಾಪ್ಗೆ ಫಿಲ್ ಮಾಡ್ತೀನಿ. ಸೊ ಕೆ ಮ್ಯಾಪ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಎ ವ್ಯಾಲ್ಯೂ 0 ಇದೆ ಸೊ ಇಲ್ಲಿ ಹೋಗ್ತೀನಿ, ಇದರ ಕಾಲಮ್ ಅನ್ನ ನೋಡ್ತಾ ಹೋಗ್ತೀನಿ. ಇವಾಗ ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0, ಸೊ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0, ಇಲ್ಲಿಗೆ 1 ಹಾಕಬೇಕು. ನೆಕ್ಸ್ಟ್ ಎ ವ್ಯಾಲ್ಯೂ 0 ಇದೆ, ಇದೇ ಕಾಲಮ್ ಇದೇ ರೋ ಅನ್ನ ನೋಡ್ತಾ ಹೋಗ್ತೀನಿ. ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0, ಸೊ ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0 ಅಂತಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎ ವ್ಯಾಲ್ಯೂ 0, ಸೊ ಎ ವ್ಯಾಲ್ಯೂ 0 ಅಂತ ಅಂದ್ರೆ ನೋಡಿ ಇದೇ ರೋ ಅಲ್ಲಿ ಬರುತ್ತೆ. ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 1, ಸೊ ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 1. ನೆಕ್ಸ್ಟ್ ಎ ವ್ಯಾಲ್ಯೂ ಇಸ್ 1 ಅಂದ್ರೆ ಈ ಒಂದು ರೋ ಅಲ್ಲಿ ಬರುತ್ತೆ. ಬಿ ಸಿ ಬಾರ್, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ಇವಾಗ ನೋಡಿ ಎಲ್ಲೆಲ್ಲಿ ಈಕ್ವೇಶನ್ಗಳನ್ನ ಕೊಟ್ಟಿದ್ರು ಅಲ್ಲಿಗೆ 1 ಹಾಕಿದ್ದೀನಿ. ಇನ್ನು ಉಳಿದಿರುವಂತ ಎಲ್ಲ ಜಾಗಗಳಿಗೆ ನಾನು 0 ಅನ್ನ ಹಾಕೊಂತೀನಿ. ಹಾಕೊಂಡ್ರು ಒಂದೇ, ಹಾಕೊಂಡ್ರೆ ಇದ್ರು ಒಂದೇ. ಸೊ ಇವಾಗ ನಾನು ಯಾವ ರೀತಿ ಗ್ರೂಪ್ ಮಾಡಬೇಕು ಅಂತಂದ್ರೆ 1 1 1 ಏನಿದೆ ಅವುಗಳನ್ನ ನಾನು ಗ್ರೂಪ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ ಗ್ರೂಪ್ ಅಲ್ಲಿ ಯಾವುದೇ ಕಾರಣಕ್ಕೂ 0 ಇನ್ಕ್ಲೂಡ್ ಆಗಬಾರ್ದು. ಈಗ ನನ್ನ ಪಾಸಿಬಲ್ ಕಂಡೀಷನ್ಸ್ ಏನು, 1 ಗ್ರೂಪ್ ಮಾಡ್ಬೋದು, 2 ಗ್ರೂಪ್ ಮಾಡ್ಬೋದು, 4 ಮಾಡ್ಬೋದು, 8 ಮಾಡ್ಬೋದು. 1 ಗ್ರೂಪ್ ಮಾಡಿದ್ರೆ 1 2 3 4 4 ಗ್ರೂಪ್ ಆಗುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ಸ್ ಆಯ್ತು. ಮಿನಿಮೈಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗ್ರೂಪಿಂಗ್ ಮಾಡಬೇಕಾದ್ರೆ ಎಡಗಡೆ, ಬಲಗಡೆ, ಮೇಲ್ಗಡೆ, ಕೆಳಗಡೆ ಜೊತೆ ನಾನು ಗ್ರೂಪ್ ಮಾಡ್ಬೋದು. ಸೊ ಇವಾಗ ನೋಡಿ ಈ ಒಂದು 1 ಅನ್ನ ನೋಡಿದ್ರೆ ಅದರ ಕೆಳಗಡೆ ಇದೆ ಇಲ್ಲಿ 1. ಸೊ ಇವರಿಬ್ಬರನ್ನ ಸೇರಿಸಿ ನಾನು ಒಂದು ಗ್ರೂಪ್ ಅನ್ನ ಮಾಡ್ತೀನಿ. ಈ 4 ಜನನು ಸೇರಿಸಿ ಗ್ರೂಪ್ ಮಾಡ್ಬೋದಾ? ಇಲ್ಲ. ಯಾಕೆ? ಇಲ್ಲಿ 0 ಇನ್ಕ್ಲೂಡ್ ಆಗ್ಬಿಡುತ್ತೆ. ಸೊ 0 ಇನ್ಕ್ಲೂಡ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಇಬ್ಬರದ್ದು ಒಂದು ಗ್ರೂಪ್ ಅನ್ನ ಮಾಡಿದೆ. ನೆಕ್ಸ್ಟ್ ಇವರಿಬ್ಬರನ್ನ ಗ್ರೂಪ್ ಮಾಡಾದ್ಮೇಲೆ ಇವರಿಬ್ಬರನ್ನ ಗ್ರೂಪ್ ಮಾಡ್ಬೋದಾ? ಇಲ್ಲ. ಯಾಕೆ? ಮಧ್ಯದಲ್ಲಿ 0 ಇದೆ. ಸೊ ಇವಾಗ ನಾನು ಇವರಿಬ್ಬರನ್ನ ಗ್ರೂಪ್ ಮಾಡ್ಬೋದಾ? ಎಸ್, ಗ್ರೂಪ್ ಮಾಡ್ಬೋದು. ನೋಡಿ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಇದು ಗ್ರೂಪ್ ಅಲ್ಲಿ ಇತ್ತು, ಮತ್ತೆ ಯಾಕೆ ಈ ಗ್ರೂಪ್ ಅಲ್ಲಿ ಸೇರಿಸಿದ್ರಿ ಅಂತಂದ್ರೆ ನಾನು ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ನ ಒಂದು ಗ್ರೂಪಿಗೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಇದನ್ನ ಸಿಂಗಲ್ ಆಗಿ ನಾನು ಗ್ರೂಪ್ ಮಾಡ್ಬೋದಿತ್ತು. ಯಾಕೆ? ಇವರಿಬ್ರನ್ನ ಆಲ್ರೆಡಿ ಗ್ರೂಪ್ ಮಾಡಿದ್ದೀನಿ, ಇವ್ರನ್ನ ನಾನು ಸಿಂಗಲ್ ಆಗಿ ಗ್ರೂಪ್ ಮಾಡ್ತೀನಿ ಅಂತ ನೋಡ್ಬೋದಿತ್ತು. ಆದ್ರೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ನು ಕೂಡ ನಾನು ಒಂದು ಗ್ರೂಪ್ ಅಲ್ಲಿ ಹಾಕೋದಕ್ಕೆ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡಿದೆ, ಒಬ್ರನ್ನ ಏನ್ ಮಾಡೋದಂತ ಪಕ್ಕದಲ್ಲಿ ಇದ್ದಂತ ಇವ್ರನ್ನು ಕೂಡ ಸೇರಿಸಿದೆ. ಇದೊಂಥರ ಹೆಂಗೆ ಅಂತ ಅಂದ್ರೆ, ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆ ತರ ಫಾರ್ ಎಕ್ಸಾಂಪಲ್ ಹೇಳಿದಷ್ಟೇ. ನೆಕ್ಸ್ಟ್ ಈ ಒಂದು ಎಲಿಮೆಂಟ್ ಸಿಂಗಲ್ ಆಗಿ ಉಳ್ಕೊಂಡಿದೆ. ಸೊ ಇದನ್ನ ನಾನು ಒಂದಾಗಿ ಕ್ರಿಯೇಟ್ ಮಾಡ್ಬೋದಾ ಗ್ರೂಪ್ ಅನ್ನ? ಸೊ ಇವಾಗ ಟೋಟಲ್ ನಂಬರ್ ಆಫ್ ಗ್ರೂಪ್ಸ್ ಎಷ್ಟು ಆದಂಗಾಯ್ತು? 3 ಗ್ರೂಪ್ಸ್ ಆದಂಗಾಯ್ತು. ಆದ್ರೆ ಇದರಲ್ಲಿ ಕೇವಲ ಒಂದೇ ಒಂದು ಮೆಂಬರ್ ಇದ್ದಾರೆ. ಸೊ ಇದನ್ನ ನಾನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನೋಡ್ತೀನಿ, ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಹಾಕೋದಕ್ಕೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಒಂದು ಪೇಪರ್ ಅಂತ ಅನ್ಕೊಂಡ್ರೆ ಇವೆರಡು ಎಡ್ಜ್ಗಳು ಕೂಡ ಟಚ್ ಆದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಈ ಎಡ್ಜ್ ಮತ್ತೆ ಈ ಎಡ್ಜ್ ಟಚ್ ಆಗುತ್ತೆ. ನೋಡಿ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಸೊ ಪಕ್ಕದಲ್ಲಿ ಬಂದಂಗಾಯ್ತು. ಇವರಿಬ್ರು ಕೂಡ ನಾನು ಒಂದು ಗ್ರೂಪ್ ಅನ್ನ ಮಾಡ್ಬೋದು. ಸರಿನಾ? ಏನು ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ನ ಮಾಡೋದಕ್ಕೋಸ್ಕರ 3 ಗ್ರೂಪ್, ಸೇಮ್ ನಂಬರ್ ಆಫ್ ಗ್ರೂಪ್ಸ್ ಆಯ್ತು. ಈಗ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, 1 2 3 ಜನನ್ನು ಸೇರಿಸಿ ಮಾಡಿಸ್ಬೋದಿತ್ತು. ಇಲ್ಲ. ಯಾಕೆ? 1 ಗ್ರೂಪ್ ಮಾಡ್ಬೋದು, 2 ಗ್ರೂಪ್ ಮಾಡ್ಬೋದು, 4 ಮಾಡ್ಬೋದು, ಅಥವಾ 8 ಮಾಡ್ಬೋದು. ಇಷ್ಟು ನೆನಪಿರಲಿ. ಈಗ ಗ್ರೂಪಿಂಗ್ ಆಯ್ತು. ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್ 3 ಗ್ರೂಪ್ ಆಗಲೇಬೇಕಿತ್ತು, ಆಗಿದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಒಂದೊಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇರೋದು? ಇಬ್ಬಿಬ್ರು ಇದ್ದಾರೆ. ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಒಂದೊಂದೇ ಗ್ರೂಪ್ ಅನ್ನ ತಗೊಳ್ಳೋಣ. ಮೊದಲಿಗೆ ಈ ಒಂದು ಗ್ರೂಪ್ ಅನ್ನ ತಗೊಳ್ಳೋಣ. ಇಲ್ಲಿ 1 1 ಅವರಿಬ್ರು ಕೂಡ ಒಂದೇ ಗ್ರೂಪ್ ಅಲ್ಲಿ ಇರೋದ್ರಿಂದ ಅವರ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ನೋಡಿ. ಎ ವ್ಯಾಲ್ಯೂ, ಈ 1ಗೆ ಎ ವ್ಯಾಲ್ಯೂ ಏನಿದೆ 0, ಈ 1ಗೆ ಎ ವ್ಯಾಲ್ಯೂ ಏನಿದೆ 1. ಸೊ ಎ ವ್ಯಾಲ್ಯೂ ಇಬ್ಬರಿಗೂ ಕೂಡ ಚೇಂಜ್ ಆಗ್ತಾ ಇದೆ. ಒಬ್ಬರಿಗೆ 0, ಒಬ್ಬರಿಗೆ 1 ಚೇಂಜ್ ಆಗ್ತಿದ್ರೆ ಬರೆಯಂಗಿಲ್ಲ. ಯಾಕೆ? ಕಾನ್ಸ್ಟೆಂಟ್ ಮಾತ್ರ ಬರಿಬೇಕು. ನೆಕ್ಸ್ಟ್ ಇವರಿಬ್ಬರಿಗೂ ಕೂಡ ಬಿ ಮತ್ತೆ ಸಿ ವ್ಯಾಲ್ಯೂನ ನೋಡಿ. ಇವರಿಬ್ಬರಿಗೂ ಬಿ ವ್ಯಾಲ್ಯೂ 1, ಇವರಿಬ್ಬರಿಗೂ ಸಿ ವ್ಯಾಲ್ಯೂ ಇಸ್ 0. ಸೊ ಬಿ ಮತ್ತೆ ಸಿ ವ್ಯಾಲ್ಯೂ ಇಬ್ಬರಿಗೂ ಕೂಡ ಕಾನ್ಸ್ಟೆಂಟ್ ಆಗಿದೆ. ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 0. ಸೊ ಅದನ್ನ ನಾನು ಬರೀಬಹುದು ಬಿ ಸಿ ಬಾರ್. ಸಿ ಬಾರ್ ಅಂತ ಯಾಕೆ ಬರೆದಿದ್ದು? ಸಿ ವ್ಯಾಲ್ಯೂ 0 ಇದೆ ಅದಕ್ಕೆ. ನೆಕ್ಸ್ಟ್ ಈ ಒಂದು ಗ್ರೂಪ್ ಆಯ್ತು. ಇವಾಗ ಈ ಗ್ರೂಪ್ ಅನ್ನ ತಗೊಳ್ಳೋಣ. ಈ ಗ್ರೂಪ್ ಈಗ ಇವರಿಬ್ರು ಒಂದೇ ಗ್ರೂಪಿನ ಮೆಂಬರ್ಸ್. ಅವರ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ನೋಡಿದ್ರೆ ಎ ವ್ಯಾಲ್ಯೂ 0 ಇದೆ. ಇವರಿಬ್ಬರಿಗೂ ಕೂಡ ಎ ವ್ಯಾಲ್ಯೂ 0. ಸೊ ನಾನೇನ್ ಮಾಡ್ಬೋದು, ಅದನ್ನ ನನ್ನ ಈಕ್ವೇಶನ್ ಅಲ್ಲಿ ತಗೋಬಹುದು. 0 ಆಗಿರೋದ್ರಿಂದ ಎ ಬಾರ್. ಸೊ ಒಂದು ಗ್ರೂಪ್ ಆದ್ಮೇಲೆ ಇನ್ನೊಂದು ಗ್ರೂಪ್ ಇಂದ ಈಕ್ವೇಶನ್ ಬರಿಬೇಕಾದ್ರೆ ಪ್ಲಸ್ ಅನ್ನ ಮಾಡ್ಬೇಕಂದ್ರೆ ಆಡ್ ಮಾಡ್ತಾ ಇದ್ವಿ ಇನ್ನೊಂದು ಗ್ರೂಪ್ ಅನ್ನ ಅಂತ.
ನೆಕ್ಸ್ಟ್ ಬಿ ಮತ್ತೆ ಸಿ ವ್ಯಾಲ್ಯೂನ ನೋಡಿ, ಇವರಿಬ್ಬರಿಗೂ ಕೂಡ ಇವರಿಬ್ಬರನ್ನ ನೋಡ್ತಾ ಹೋದ್ರೆ ಇಲ್ಲಿ ಬಿ ಸಿ ಅಂತ ಬರ್ಕೊಳ್ಳಿ. ಇವರಿಬ್ಬರಿಗೂ ಕೂಡ ಬಿ ವ್ಯಾಲ್ಯೂ 1 ಇದೆ, ಅಂದರೆ ಕಾನ್ಸ್ಟೆಂಟ್. ಸೊ ಬಿ ಅಂತ ಬರೀತೀನಿ. ಈ 1ಗೆ ಸಿ ವ್ಯಾಲ್ಯೂ 0, ಈ 1ಗೆ ಸಿ ವ್ಯಾಲ್ಯೂ 1, ಈ 1ಗೆ ಸಿ ವ್ಯಾಲ್ಯೂ 0. ಸಿ ವ್ಯಾಲ್ಯೂ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಬಿ ವ್ಯಾಲ್ಯೂ 1 ಇತ್ತು, ಕಾನ್ಸ್ಟೆಂಟ್ ಬರ್ದಿದ್ದೀನಿ. ಇವರಿಬ್ಬರಿಗೂ ಕೂಡ ಎ ವ್ಯಾಲ್ಯೂ ಕಾನ್ಸ್ಟೆಂಟ್ ಇತ್ತು 0, ಅದಕ್ಕೆ ಎ ಬಾರ್. ನೆಕ್ಸ್ಟ್ ಲಾಸ್ಟ್ ಗ್ರೂಪ್ ಯಾವುದು, ಇವೆರಡು ಮೆಂಬರ್ಸ್ ಅನ್ನ ಸೇರಿಸಿ ಮಾಡಿರುವಂತಹ ಗ್ರೂಪ್ ಅನ್ನ ನೋಡೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದ್ರೆ ಎ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ, ಎರಡಕ್ಕೂ ಕೂಡ 0, ಸೊ ಪ್ಲಸ್ ಎ ಬಾರ್. ನೆಕ್ಸ್ಟ್ ಬಿ ಮತ್ತೆ ಸಿ ವ್ಯಾಲ್ಯೂನ ನೋಡ್ತಾ ಹೋಗಿ. ಈ 1ಗೆ ಬಿ ವ್ಯಾಲ್ಯೂ 0, ಈ 1ಗೆ ಬಿ ವ್ಯಾಲ್ಯೂ 1. ಇಲ್ಲಿ 0 ಇದೆ, 1 ಇದೆ. ಸೊ ಒಂದೇ ಗ್ರೂಪ್ ಅಲ್ಲಿ ಇರುವಂತ ಎಲ್ಲ ಮೆಂಬರ್ಸ್ಗೂ ಕೂಡ ಸೇಮ್ ಇದ್ರೆ ಮಾತ್ರ ಬರೀಬೇಕು. ಸೊ ಬಿ ವ್ಯಾಲ್ಯೂ ಇಲ್ಲಿ 0, 1 ಚೇಂಜ್ ಆಗ್ತಾ ಇದೆ, ಬರೆಯಲ್ಲ. ನೆಕ್ಸ್ಟ್ ಸಿ ವ್ಯಾಲ್ಯೂನ ನೋಡಿ, ಈ 1ಗೆ ಸಿ ವ್ಯಾಲ್ಯೂ 0, ಈ 1ಗೆ ಸಿ ವ್ಯಾಲ್ಯೂ 0. ಸೊ ಗ್ರೂಪ್ ನಲ್ಲಿ ಇರುವಂತ ಇಬ್ರು ಮೆಂಬರ್ಗಳಿಗೂ ಕೂಡ ಸಿ ವ್ಯಾಲ್ಯೂ 0 ಇದೆ. ಸೊ ಸಿ ಬಾರ್ ಅಂತ ನಾನು ಬರೀಬಹುದು. ಸೊ ಫೈನಲ್ ಈಕ್ವೇಶನ್ ನಮಗೆ ತಯಾರಾಯ್ತು. ಏನು, ಬಿ ಸಿ ಬಾರ್ ಪ್ಲಸ್ ಎ ಬಾರ್ ಬಿ ಪ್ಲಸ್ ಎ ಬಾರ್ ಸಿ ಬಾರ್. ಸೊ ನಾನು ಏನು ಪ್ರೊಸೀಜರ್ಸ್ನ ಇಲ್ಲಿ ತೋರಿಸಿದ್ದೀನಿ, ಈ ರೀತಿಯೇ ನೀವು ಎಕ್ಸಾಮಲ್ಲಿ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ವಿತ್ ದ ಈಸಿ ಟ್ರಿಕ್ ನಿಮಗೆ ಈಕ್ವೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಅವರೇ ಡೈರೆಕ್ಟ್ ಆಗಿ ಏನಾದ್ರೂ ಕೂಡ ಎಕ್ಸ್ಪ್ರೆಷನ್ ಮುಖಾಂತರ ಕೊಡ್ದಲ್ಲೇನೆ ಅವರು ಕೇವಲ ಇಂಡೆಕ್ಸ್ ವ್ಯಾಲ್ಯೂ ಮುಖಾಂತರ ಕೊಟ್ಟಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.